ಕೇರಳಕ್ಕೆ ಒಕ್ಕರಿಸಿತು ಲವ್ ಜಿಹಾದ್ ಭೂತ. ಕ್ರಿಶ್ಚಿಯನ್ ಪೋಷಕರು 24 ವಯಸ್ಸು ತುಂಬುವ ಮೊದಲೇ ಮದುವೆ ಮಾಡಿಸಿ. ವಯಸ್ಸಾದರೂ ನೀವು ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಏಕೆ ಇಟ್ಟುಕೊಂಡಿದ್ದೀರಿ? ಕೇರಳದಲ್ಲಿ ಲವ್ ಜಿಹಾದ್ ಬಗ್ಗೆ ಸಿಡಿದ ಬಿಜೆಪಿ ನಾಯಕ. ವಿವಾದಕ್ಕೆ ಕಾರಣವಾಯ್ತಾ ಪಿಸಿ ಜಾರ್ಜ್ ಮಾತು. ದೇಶದಲ್ಲಿ ಆಗಾಗ್ಗೆ ಲವ್ ಜಿಹಾದ್ ಪ್ರಕರಣಗಳು ನಡೆಯುತ್ತಲೇ ಇರುತ್ತದೆ. ಅದು ಹಿಂದೂ ಯುವತಿಯರನ್ನ ಪ್ರೀತಿಸಿ ಅಥವಾ ಪುಸಲಾಯಿಸಿ ಮುಸ್ಲಿಂ ಯುವಕರು ಮದುವೆಯಾಗಿರುವುದಾಗಿದೆ. ಈ ವಿಚಾರಕ್ಕೆ ಸಾಕಷ್ಟು ಸಂಪ್ರದಾಯವಾದಿಗಳು, ಹಿಂದೂ ಪರ ಸಂಘಟನೆಗಳು ಹಾಗೂ ಬಹುತೇಕ ಹಿಂದೂ ಪೋಷಕರು ಸಹ ವಿರೋಧ ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಈ ಲವ್ ಜಿಹಾದ್ ವಿಚಾರಕ್ಕೆ ಅನೇಕ ಸಾವು ನೋವುಗಳು ಸಂಭವಿಸಿವೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ವಿಚಾರಕ್ಕೆ ಹಲವಾರು ಕೋಮು ಗಲಭೆಗಳು ನಡೆದಿದೆ. ಇನ್ನು ರಾಜಕೀಯವಾಗಿ ನಾವು ನೋಡಿದಾಗ ಕಟ್ಟರ್ ಹಿಂದುತ್ವವಾದಿ ಬಿಜೆಪಿಯು ಇದಕ್ಕೆ ಕಠೋರವಾಗಿ ವಿರೋಧಿಸುತ್ತದೆ. ಇಷ್ಟೆಲ್ಲ ಇರುವಾಗ ಇದೀಗ ಬಿಜೆಪಿ ನಾಯಕರೊಬ್ಬರು ಈ ಲವ್ ಜಿಹಾದ್ ವಿಚಾರಕ್ಕೆ ನೀಡಿರುವ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಯಾರವರು? ಕಾಂಟ್ರವರ್ಸಿ ಆಗುವಂತೆ ಅಂಥದ್ದೇನಿದೆ ಅವರ ಮಾತಲ್ಲಿ? ದೇವರ ನಾಡಲ್ಲಿ ಏನಿದು ಲವ್ ಜಿಹಾದ್ ಮ್ಯಾಟರ್? ಇನ್ನು ಈ ರೀತಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಯಲು ತಪ್ಪದೆ ಕೊನೆಯವರೆಗೂ ಈ ವಿಡಿಯೋವನ್ನ ವೀಕ್ಷಿಸಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಸ್, ಲವ್ ಜಿಹಾದ್ ಅಂದ್ರೆ ಅದೆಷ್ಟೋ ಹಿಂದೂಗಳು ಉರಿದು ಬೀಳ್ತಾರೆ, ಅದೆಷ್ಟೋ ಸನಾತನಿಗಳು ಕೆಂಡಕಾರುತ್ತಾರೋ, ಮತ್ತದೆಷ್ಟೋ ಪೋಷಕರು ವಿರೋಧ ವ್ಯಕ್ತಪಡಿಸುತ್ತಾರೋ ಅನ್ನೋದರ ಬಗ್ಗೆ ನಮ್ಮ ರಾಜ್ಯದಲ್ಲಿ ನಡೆದ ಲವ್ ಜಿಹಾದ್ ಕೇಸ್ಗಳನ್ನೇ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಇರೋ 3 ರಾಜಕೀಯ ಪಕ್ಷಗಳಲ್ಲಿ ಒಂದು ಅಹಿಂದದ ಪರವಾಗಿದ್ದರೆ ಇದರ ಆಡಳಿತದ ಅವಧಿಯಲ್ಲಿ ಇಂಥ ಪ್ರಕರಣಗಳಿಗೇನೋ ಕೊಂಚ ರಕ್ಷಣೆ ಸಿಗಬಹುದು. ಆದರೆ ಇನ್ನೊಂದು ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ ಅಲ್ಲಿ ಈ ಲವ್ ಜಿಹಾದ್ಗೆ ಅವಕಾಶವೇ ಇಲ್ಲ. ಅದರ ಜೊತೆಗೆ 3ನೇ ಸರ್ಕಾರ ಅಧಿಕಾರಕ್ಕೆ ಈ ಎರಡಕ್ಕೂ ಅದರಲ್ಲಿ ಅವಕಾಶಗಳು ವಿರಳ. ಅಂದ್ರೆ ಲವ್ ಜಿಹಾದ್ ನಡೆಯಬಹುದು ಅಥವಾ ಇಲ್ಲ ಅನ್ನೋ ಸ್ಥಿತಿಯಾಗಿರುತ್ತೆ. ಅಷ್ಟಕ್ಕೂ ಲವ್ ಜಿಹಾದ್ಗಳು ಯಾವುದೇ ಸರ್ಕಾರವನ್ನ ಅವಲಂಬಿಸಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಇದರಿಂದ ಗಲಭೆಗಳಾಗುವುದನ್ನ ನಾವು ಒಪ್ಪಲೇಬೇಕು. ಹೌದು, ಅಷ್ಟಕ್ಕೂ ಎಲ್ಲವೂ ಶಾಂತವಾಗಿರುವಾಗ ಮತ್ತ್ಯಾಕೆ ಈ ಲವ್ ಜಿಹಾದ್ ಟಾಪಿಕ್ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಇಲ್ಲೇ ಇದೆ ನೋಡಿ ಅಸಲಿ ವಿಷಯ. ಇದೇ ವಿಚಾರಕ್ಕೆ ಕೇರಳದ ನಾಯಕರೊಬ್ಬರು ನೀಡಿರುವ ಹೇಳಿಕೆಯೊಂದು ವಿವಾದವನ್ನ ಹುಟ್ಟುಹಾಕುವಂತೆ ಮಾಡಿದೆ. ಅಂದಹಾಗೆ ರಾಜಕೀಯ ನಾಯಕರು ಯಾರೇ ಆಗಿರಲಿ ಅವರ ನಾಲಿಗೆಯಿಂದ ಹೊರಬರುವ ಪ್ರತಿಯೊಂದು ಮಾತು ಸಹ ವಿವೇಚನೆಯಿಂದ ಕೂಡಿರಬೇಕು. ಆದರೆ ಕೇರಳದ ಬಿಜೆಪಿಯ ಪಿಸಿ ಜಾರ್ಜ್ ಮಾತಿನ ಭರದಲ್ಲಿಯೋ ಹೇಗೋ ಗೊತ್ತಿಲ್ಲ, ಒಟ್ನಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ 24 ವರ್ಷ ತುಂಬುವ ಮೊದಲೇ ಮದುವೆ ಮಾಡಬೇಕೆಂದು ಅಲ್ಲಿನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಅವರು ಪರೋಕ್ಷವಾಗಿ ಬಾಲ್ಯ ವಿವಾಹವನ್ನ ಬೆಂಬಲಿಸಿದ್ರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಲ್ಲದೆ ಮೀನಚಲ್ ತಾಲೂಕಿನಲ್ಲಿಯೇ 400 ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ. ಅವರಲ್ಲಿ ಕೇವಲ 41 ಮಂದಿ ಮಾತ್ರ ಹಿಂದಿರುಗಿದ್ದಾರೆ. ನಾನು ಪೋಷಕರಿಗೆ ಹೇಳುವುದೇನೆಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ 24 ವರ್ಷ ತುಂಬುವ ಮೊದಲೇ ಮದುವೆ ಮಾಡಿಸಿ. ಮದುವೆಯ ನಂತರವೂ ಅವಳು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಎಂದು ಹೇಳಿದ್ದಾರೆ. ಇನ್ನು ಕ್ರೈಸ್ತರು ತಮ್ಮ ಹೆಣ್ಣು ಮಕ್ಕಳಿಗೆ 25ನೇ ವಯಸ್ಸಿಗೆ ಏಕೆ ಮದುವೆ ಮಾಡುತ್ತಿಲ್ಲ? ನೀವು ಅವರನ್ನ ಮನೆಯಲ್ಲಿ ಏಕೆ ಇಟ್ಟುಕೊಂಡಿದ್ದೀರಿ? ಕಳೆದ 2 ದಿನಗಳ ಹಿಂದಷ್ಟೇ 25 ವರ್ಷದ ಹುಡುಗಿಯೊಬ್ಬಳು ರಾತ್ರಿ 9:30ಕ್ಕೆ ಕಾಣೆಯಾಗಿದ್ದಾಳೆ. ಅಲ್ಲದೆ 25 ವರ್ಷ ವಯಸ್ಸಿನವರೆಗೂ ಅವಳಿಗೆ ಮದುವೆ ಮಾಡದಿರಲು ಅವಳ ತಂದೆ ಹೊಣೆಯಾಗಬೇಕು. ಇದು ಮಾತನಾಡಲೇಬೇಕಾದ ವಿಷಯ ಅಂತ ಜಾರ್ಜ್ ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ಲವ್ ಜಿಹಾದ್ ವಿರುದ್ಧ ಅಬ್ಬರಿಸಿದ್ದರು. ಹುಡುಗಿಯರಿಗೆ 22 ಅಥವಾ 23 ವರ್ಷ ವಯಸ್ಸಾಗುವ ಮೊದಲೇ ಮದುವೆ ಮಾಡಿ ಆ ಘನತೆಯನ್ನು ಪೋಷಕರು ಕಾಪಾಡಿಕೊಳ್ಳಬೇಕು. ಅವಳು 28 ಅಥವಾ 29 ವರ್ಷ ವಯಸ್ಸಿನವಳಾಗಿ ಸಂಪಾದಿಸಲು ಪ್ರಾರಂಭಿಸಿದರೆ ಅವಳು ಮದುವೆಯಾಗುವುದಿಲ್ಲ ಮತ್ತು ಅವಳ ಗಳಿಕೆಯನ್ನು ಸಹ ಅವಳ ಕುಟುಂಬವು ವ್ಯರ್ಥ ಮಾಡುತ್ತದೆ. ಇದೊಂದು ಸಮಸ್ಯೆಯಾಗಿದೆ ಎಂದು ಜಾರ್ಜ್ ಹೇಳಿದ್ದಾರೆ. ವಿದೇಶಗಳಲ್ಲಿ ಯುವತಿಯರಿಂದ ಸೆಕ್ಸ್ ವರ್ಕ್. ಇನ್ನು ಕೇರಳ ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿ ಹಾಗೂ ಲವ್ ಜಿಹಾದ್ ಹೆಚ್ಚಾಗಿದೆ. ಕಳೆದ 1 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ 4,000ಕ್ಕೂ ಹೆಚ್ಚು ಜನ ಯುವತಿಯರು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಅವರಲ್ಲಿ ಬಹುತೇಕರು ಈ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅನ್ನುವ ಸ್ಫೋಟಕ ಅಂಶವನ್ನು ಜಾರ್ಜ್ ಹೊರಹಾಕಿದ್ದಾರೆ. ಗಮನಾರ್ಹ ಸಂಗತಿ ಅಂದ್ರೆ ಹೀಗೆ ಕಾಣೆಯಾದವರೆಲ್ಲ ಮುಸ್ಲಿಂ ಯುವಕರ ಜೊತೆಯಾಗಿಯೇ ಹೋಗಿದ್ದಾರೆ.
ಅಲ್ಲದೆ ಮುಖ್ಯವಾಗಿ ಈ ಯುವತಿಯರು ಮುಸ್ಲಿಂ ರಾಷ್ಟ್ರಗಳಾದ ಸಿರಿಯಾ, ಜೋರ್ಡಾನ್, ಅಫ್ಘಾನಿಸ್ತಾನ್ನಂತಹ ದೇಶಗಳಲ್ಲಿ ಲೈಂಗಿಕ ಗುಲಾಮರಾಗಿ ಜೀವಿಸುತ್ತಿದ್ದಾರೆ ಅನ್ನೋ ಆತಂಕಕಾರಿ ಮಾಹಿತಿಯನ್ನ ಜಾರ್ಜ್ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದಕ್ಕೆ ಬೇಕಾದ ಪುರಾವೆಗಳು ಸಹ ನಮ್ಮ ಬಳಿ ಇದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಅಹಿಂದ್ ಪರವಾದ ಸರ್ಕಾರ ಪ್ರಸ್ತುತ ಕೇರಳದಲ್ಲಿರುವುದು ಈ ರೀತಿಯ ಘಟನೆಗಳಿಗೆ ಕಾರಣಗಳಲ್ಲಿ ಒಂದಾಗಿರಬಹುದು. ಅಲ್ಲದೆ ಹೇಳಿ ಕೇಳಿ ಅಲ್ಲಿ ಅಧಿಕಾರದಲ್ಲಿರುವುದು ಸೆಕ್ಯುಲರ್ ಆಡಳಿತ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮತಾಂತರದ ಆರೋಪ ಹೊತ್ತಿರುವ ಕ್ರಿಶ್ಚಿಯನ್ ಸಮುದಾಯದಲ್ಲಿಯೇ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳು ನಡೆಯುತ್ತಿರುವುದು ಅಲ್ಲಿನ ನಾಯಕರನ್ನ ನಿದ್ದೆಗೆಡುವಂತೆ ಮಾಡಿದೆ. ಆದರೆ ಈ ವಿಚಾರದಲ್ಲಿ ಅಲ್ಲಿನ ಸರ್ಕಾರದ ನಿಲುವನ್ನ ನಾವಿಲ್ಲಿ ಗಮನಿಸಬೇಕಿದೆ. 4,000ಕ್ಕೂ ಅಧಿಕ ಯುವತಿಯರ ನಾಪತ್ತೆಯಾಗಿದ್ದರೂ ಸುಮ್ಮನಿದ್ದರೆ ಏನು ಅರ್ಥವಾಗುತ್ತೆ ಅನ್ನೋದು ಕೂಡ ಒಂದು ಸಹಜ ಪ್ರಶ್ನೆಯಾಗಿದೆ. ಅದೇನೇ ಇರಲಿ, 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಾರ್ಜ್ ಅವರು ತಮ್ಮ ಸುದೀರ್ಘ ರಾಜಕೀಯ ಅನುಭವದಿಂದ ಈ ಮಾತುಗಳನ್ನ ಹೇಳಿದ್ದಾರೋ ಅಥವಾ ತಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯ ಇಳಿಕೆ ಹಾಗೂ ಧರ್ಮ ರಕ್ಷಣೆಯ ಚಿಂತನೆಯಿಂದ ಹೇಳಿದ್ದಾರೋ ಅಲ್ಲದೆ ಸರ್ಕಾರದ ವಿರುದ್ಧ ಆರೋಪ ಮಾಡುವ ಉದ್ದೇಶದಿಂದ ರಾಜಕೀಯವಾಗಿ ಹೇಳಿದ್ದಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಸದಾ ವಿವಾದಗಳಿಂದಲೇ ಸದ್ದು ಮಾಡುವ ಈ PC ಜಾರ್ಜ್ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ಮೂಲಕ ಮತ್ತೊಂದು ಹೊಸ ಬೆಂಕಿಯನ್ನ ಮೈಮೇಲೆ ಎಳೆದುಕೊಂಡಿರೋದನ್ನ ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.